ಅಥಣಿಯ ಗಚ್ಚಿನ ಮಠದ ಶ್ರೀ ಮುರುಘೇಂದ್ರ ಶಿವಯೋಗಿಗಳು ಕ್ರಿಸ್ತ ಶಕ 1836ರಲ್ಲಿ ಶರಣ ದಂಪತಿಗಳಾದ ರಾಚಯ್ಯ ಮತ್ತು ನೀಲಾಂಬಿಕೆಯ ಪುಣ್ಯ ಉದರದಿಂದ ಅಥಣಿ ತಾಲೂಕಿನ ನದಿ ಇಂಗಳಗಾವಿಯಲ್ಲಿ ಶಿವಯೋಗಿಗಳ ಜನನವಾಯಿತು. ಅವರಿಗೆ ಗುರುಲಿಂಗಯ್ಯ ಎಂದು ನಾಮಕರಣ ಮಾಡಲಾಯಿತು. ಮಗುವಿನಲ್ಲಿ ತುಂಬಿದ ಯೋಗಿಯ ಕಳೆ ಗಂಭೀರ, ಧೀರ ನಿಲುವು ಉಳಿದ ಮಕ್ಕಳಿಗಿಂತ ಭಿನ್ನವಾಗಿ ಕಾಣಿಸಿದ ಅಲೌಕಿಕ ಚೆಲುವು ತಂದೆ ತಾಯಿಗಳಿಗೆ ಗಚ್ಚಿನ ಮಠದ ಮರುಳಶಂಕರ ಶಿವಯೋಗಿಗಳಿಗೆ ಮಗುವನ್ನ ಅರ್ಪಿಸಲು ಪ್ರೇರೇಪಿಸಿತು. 1841ರಲ್ಲಿ ಗುರುಲಿಂಗಯ್ಯ ಗಚ್ಚಿನ ಮಠ ಸೇರಿ ತೆಲಸಂಗದ ಶಿವ ಬಸವ ದೇವರಿಂದ ವಿದ್ಯಾಭ್ಯಾಸ, ಮಮದಾಪುರ ಶ್ರೀಗಳಿಂದ ವಚನಶಾಸ್ತ್ರಾಧ್ಯಯನ, ಗುರುಶಾಂತ ಅಪ್ಪಗಳಿಂದ ಷಟಸ್ಥಲ ಬ್ರಹ್ಮೋಪದೇಶ ಪಡೆದು ಮುರುಗೇಶ ಎಂಬ ನೂತನ ನಾಮಧೇಯವನ್ನ ಪಡೆದುಕೊಂಡರು. ಶಿವಯೋಗಿಗಳ ಬಾಳು ದಿವ್ಯ ಪಯಣದ ಹರಿಗೋಲಾಗಿತ್ತು. ಅವರೆಂದು ಪೀಠ ಬಯಸಲಿಲ್ಲ, ಸಂಪತ್ತನ್ನ ಕ್ರೋಢೀಕರಿಸಿ ಇಡಬೇಕೆಂದು ಬಯಸಲಿಲ್ಲ. ಕಾಯಕಕ್ಕೆ ನಿಷ್ಠರಾಗಿ ಬಸವಣ್ಣನವರ ಆದರ್ಶದಲ್ಲಿ ಮುಂದುವರೆದ ಕ್ರಾಂತಿಯೋಗಿ, ಸರಳ ಬದುಕಿನ ವಿರಳ ಸಂತರಾಗಿದ್ರು. ತಾವಿದ್ದ ಮಠಕ್ಕೆ ಪೀಠಾಧಿಕಾರಿಗಳನ್ನ ಮಾಡಿದ್ದು ತಮ್ಮ ಸಂಬಂಧಿಕರನ್ನಲ್ಲ, ತಮ್ಮ ಜಾತಿಯವರನ್ನೂ ಅಲ್ಲ, ಭಕ್ತರಾದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನ ಎಂಬುದು ಈಗ ಇತಿಹಾಸ. ಲೋಕಮಾನ್ಯ ತಿಲಕರು 1917ರಲ್ಲಿ ಅಥಣಿಗೆ ಬಂದಾಗ ಶಿವಯೋಗಿಗಳ ದಿವ್ಯ ಪ್ರತಿಭೆಗೆ ಬೆರಗಾಗಿ ಅವರನ್ನ ಲೈಟ್ ಆಫ್ ದಿ ಲ್ಯಾಡ್ ಎಂದು ಕರೆದರು. ಶಿರಸಂಗಿಯಲ್ಲಿ ಲಿಂಗರಾಜರಲ್ಲಿ ತ್ಯಾಗದ ಬೀಜ ನೆಟ್ಟವರೇ ಈ ಒಂದು ಶಿವಯೋಗಿಗಳು. ಫಕೀರಪ್ಪ ಹಳಕಟ್ಟಿಯವರಿಗೆ ವಚನ ಸಂಗ್ರಹಣೆಗೆ ಶ್ರೀರಕ್ಷೆ, ಹರ್ಡೇಕರ ಮಂಜಪ್ಪನವರಿಗೆ ಬಸವ ದೀಕ್ಷೆ, ಬಂತನಾಳ ಶ್ರೀಗಳಿಗೆ ಸದ್ಬೋಧೆ, ಹಾನ್ಗಲ್ ಶ್ರೀಗಳಿಗೆ ಶಿವಯೋಗದ ಮಹಾಬೋಧೆ, ಹೀಗೆ ಅನುಭವ ಅರಸಿ ಬಂದವರಿಗೆ ಗಚ್ಚಿನ ಮಠ ಅರಿವಿನ ಅನುಭವದ ಮಂಟಪವಾಗಿತ್ತು. ಈ ಮಠದ ಕಟ್ಟಡ ಗಚ್ಚಿನದೆಂದು ಗಚ್ಚಿನ ಮಠ ಅಂತ ಕರೆಯಲ್ಪಟ್ರು. ಇದು ಆಧ್ಯಾತ್ಮಿಕ ಸದೃಢತೆ, ಶಕ್ತಿ, ಸಾಮರ್ಥ್ಯಕ್ಕೆ ಸಂಕೇತವೆಂದರೆ ಅತಿಶೋಕ್ತಿಯಲ್ಲ. ಗಚ್ಚಿನ ಮಠ ಬಾಹ್ಯದಲ್ಲಿ ಅರಮನೆ, ಅಂತರಂಗದಲ್ಲಿ ಗುರುಮನೆ. ಮಠದ ಸುತ್ತಲೂ ಗಚ್ಚಿನ ಭದ್ರಕೋಟೆ ಇದೆ. ನಮ್ಮ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಮ್ಮ ಪ್ರತಿದಿನದ ಸುದ್ದಿಗಳನ್ನು ವೀಕ್ಷಣೆ ಮಾಡಿ.